ಮೂಢ ಹಗರಣ. ಕುಮಾರಸ್ವಾಮಿ ಅವರು ಒಂದು ಹೊಸ ಟ್ವಿಸ್ಟ್ ಕೊಟ್ಟರು. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗಲೇ ಯಾಕೆ ಹೊರಗೆ ಬಂತಿದ್ದು ಅಂತ. ಇದು ಆವಾಗವಾಗ ಹೊರಗೆ ಬರ್ತಾ ಇತ್ತು, ವಿ ನ್ಯೂ, ಬಟ್ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇರೋದು ಈಗ. ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಈಗ ಯಾಕೆ ಎಷ್ಟು ಸುದ್ದಿ ಆಗ್ತಾ ಇದೆ, ಯಾಕೆ ಅಂದರೆ ಮುಖ್ಯಮಂತ್ರಿಯ ಸ್ಥಾನದ ಮೇಲೆ, ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಟವಲ್ ಹಾಕ್ಕೊಂಡು ಕೂತ್ಕೊಂಡವರೊಬ್ಬರು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ. ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಸಿ ಡಿ ಅಂಗಡಿ ಬಂದಾಗಿದೆ ಅವ್ರದ್ದು, ಅದಕ್ಕೆ ಮೂಢ ಅಂಗಡಿ ತಕ್ಕೊಂಡಿದ್ದಾರೆ. ಯಾರ ಬಗ್ಗೆ ಹೇಳ್ತಿರೋದು? ಸಣ್ಣ ಮಕ್ಕಳು ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತಿದ್ದಾರೆ ಅವರು ಅಂತ. ಸಿ ಎಂ ಕುರ್ಚಿ ಮೇಲೆ ಟವಲ್ ಹಾಕಿರುವವರ ಪಾತ್ರ ಇದೆ ಈಗ ಇದು ಹೊರಗೆ ಬರೋದರಲ್ಲಿ. ಸಿ ಡಿ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ, ಮೂಢ ವಿಚಾರ ಶುರುವಾಗಿದೆ. ಮುಖ್ಯಮಂತ್ರಿನ ತೆಗೆದು ತಾವು ಸಿ ಎಂ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಗಿಸೋದಕ್ಕೆ ಕಾಂಗ್ರೆಸ್ಸಿನ ಒಳಗೆ ಒಂದು ಪಿತೂರಿ ನಡೀತಾ ಇದೆ. ಮೈಸೂರಿನಲ್ಲಿ ಹೇಳಿದ್ರು ಇದನ್ನು. ಮಂಡ್ಯಕ್ಕೆ ಬಂದಮೇಲೆ ಮತ್ತೆ ಮೊದಲು ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವ್ರು ಹಿಂಗೆ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಹೇಳಿದ್ರು, ನನ್ನ ನೆನಪಿಸ್ಕೊಳ್ದೇ ಇದ್ದರೆ ಅವ್ರಿಗೆ ನಿದ್ದೆನೇ ಬರೋದಿಲ್ಲ, ನನ್ನ ನೆನಪಿಸ್ಕೊಳ್ದೇ ಇದ್ದರೆ ಸರಿಯಾಗಿ ತಲೆನೇ ಓಡೋದಿಲ್ಲ ಅವ್ರಿಗೆ ಅಂತ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಟಾಂಗಿತು. ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ಹೋಗಿ ಕೇಳಕ್ಕೆ ಹೇಳಿ ಅಂದರು. ಅದೊಂದು ಭಾಳ ಕುತೂಹಲ ಇದೆ, ಯಾಕೆ ಜಿ ಟಿ ದೇವೇಗೌಡರಿಗೆ ಕೇಳಬೇಕು? ಕೇಳಿಸ್ಕೊಳ್ಳಿ ಫಸ್ಟ್ ಏನಂದರು ಅಂತ. ಬಿಜೆಪಿಯ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು, ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ, ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅಂದ್ರೆ ಒಂದು ಸುದ್ದಿ ಇದೆಯಪ್ಪ. ಈ ಮೂಢ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು. ಇಷ್ಟು ದಿವಸ ಆಗಿರೋದು ಈಗ ಯಾಕೆ ಬಂತು? ಈಗ ಸಿ ಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ, ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. 62 ಕೋಟಿ ನನಗೆ ಮೂಡಾನೇ ಕೊಡಬೇಕು, ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ನಿಮಿಷ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ, ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಸಿಡಿ ಫ್ಯಾಕ್ಟರಿ ಈಗ ಮೂಡ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರನ್ನ ಕುರ್ಚಿ ಇರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗೆ ಟವಲ್ ಹಾಕಿರೋರೇ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ. ಮೂಡಾದು ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದು ಹಳೆ ಸುದ್ದಿ. ಇದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ, ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ, ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ. ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ, ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ, ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದು ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮೂಢ ಪ್ರಕರಣ ಸಿಎಂ ಟವಲ್ ಹಾಕಿದ್ದಾರೆ, ಹೊರಗಡೆ ತಂದಿದ್ದಾರೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಜಿ ಟಿ ದೇವೇಗೌಡನ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನ್ನು ಮೊದಲು. ಅದ್ಯಾಕೆ ಏಕಾಏಕಿ ಜಿ ಟಿ ದೇವೇಗೌಡರ ಹೆಸರು ತಂದರು ಸಿದ್ದರಾಮಯ್ಯನವರು? ಇಡೀ ಪ್ರಕರಣ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು. ಜಿ ಟಿ ದೇವೇಗೌಡರು ರಾಜಕೀಯ ವಿರೋಧಿ, ಬಟ್ ಸಿದ್ದರಾಮಯ್ಯನವರ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಿಲ್ಲ, ನೀವು ಗಮನಿಸಿರಬೇಕು. ಯಾಕದು? ಕೆಲವರು ಹೇಳ್ತಾರೆ ಮೈಸೂರಿನ ಅಷ್ಟೂ ಪ್ರಭಾವಿ ರಾಜಕಾರಣಿಗಳು ಈ ರೀತಿಯಾಗಿ ಪ್ರೈಮ್ ಪ್ರಾಪರ್ಟಿಗಳನ್ನು ತಗೊಂಡಿದ್ದಾರೆ ಅಂತ. ಅಷ್ಟು ಪ್ರಭಾವಿ ಮೈಸೂರಿನಲ್ಲಿ ರಾಜಕಾರಣ ಈಸ್ ಕೋರಿಲೇಟೆಡ್ ವಿತ್ ರಿಯಲ್ ಎಸ್ಟೇಟ್. ಅಟ್ಲೀಸ್ಟ್ 80% ಜನಪ್ರತಿನಿಧಿಗಳ ಲೇಔಟ್ಗಳನ್ನು ಮಾಡವ್ರೆ. ಭೂಮಿ ಲೇಔಟ್ಗಳನ್ನು ಮಾಡು, ರಿಯಲ್ ಎಸ್ಟೇಟ್ನಲ್ಲಿದ್ದಾರೆ. ಅವರ ಪೈಕಿ ಅನೇಕರು ಈ ರೀತಿಯಾಗಿ ಸೈಟ್ಗಳನ್ನು ಆ್ಯಸ್ ಎ ಲೇಮ್ಯಾನ್, ಜನಸಾಮಾನ್ಯರಾದ ನಮ್ಮದು ನಿಮ್ಮದು ಏನು ನಿರೀಕ್ಷೆ? ಇದೇ ನೆಪದಲ್ಲಿ ಯಾರ್ಯಾರು ಮಾಡಿದ್ದಾರೆ ಎಲ್ಲರದ್ದು ಹೊರಗೆ ಬಂದುಬಿಡಲಿ, ಬಿ ಜೆ ಪಿಯವರ, ಜೆ ಡಿ ಎಸ್ನವರ, ಎಲ್ಲರದ್ದು ಹೊರಗೆ ಬಂದುಬಿಡಲಿ ಅಂತ. ಕೇಸ್ ಏನು ಅಂತ ಅಂದಾಜಿದೆ ನಿಮಗೆ.
3 ಎಕರೆ 16 ಗುಂಟೆ ಜಮೀನಿದು. ಯಾರೋ ಒಬ್ಬರು ನಮ್ಮ ಎಚ್ ವಿಶ್ವನಾಥರ ಪ್ರಕಾರ ದಲಿತರಿಗೆ ಸೇರಿದ ಜಮೀನು ಅಂತಾರೆ. ಒಟ್ಟಿನಲ್ಲಿ ಆ ಜಮೀನು 1997ನಲ್ಲಿ 1997ರಲ್ಲಿ ಅಕ್ವೈರ್ ಆಗಿತ್ತು. ಮೂಡಾದವರು ಅಕ್ವೈರ್ ಮಾಡ್ಕೋತಾರೆ, ಸೈಟ್ಗಳನ್ನು ಮಾಡಬೇಕು ನಾವು ತಗೋತೀವಿ ಅಂತ. 3,24,500 ರೂಪಾಯಿ ಏನೋ ಆವಾಗ, 3,24,700 ರೂಪಾಯಿ ಪರಿಹಾರ ಅಂತ ಕೊಟ್ಟಿದ್ರು. ಅದಕ್ಕೆ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ, ಇಲ್ಲ ನಾವು ಒಪ್ಪೋದಿಲ್ಲ ಇದಕ್ಕೆ ಅಂತ. ಅದಾದಮೇಲೆ ಡಿನೋಟಿಫೈ ಆಗಿಬಿಡುತ್ತೆ. ಅದು ನಿಮ್ಮನ್ನು ನೋಟಿಫೈ ಮಾಡಿ ನಿಮ್ಮ ಜಮೀನಿನಲ್ಲಿ ಸೈಟ್ ಮಾಡ್ತೀವಿ ಅಂದಿದ್ದ ಮೂಡ, ಇಲ್ಲ ನಿಮ್ಮ ಜಮೀನು ಬಿಟ್ಟುಬಿಡ್ತೀವಿ ಅಂತ ಬಿಟ್ಟುಬಿಡ್ತಾರೆ. ಅದಾದಮೇಲೆ 2005ರಲ್ಲಿ, ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಬಾವುಮೈದ ಅದನ್ನು ಖರೀದಿ ಮಾಡ್ತಾರೆ. 2005ರಲ್ಲಿ ಅದನ್ನು ಕುಂಕುಮವಾಗಿ ಅಂದರೆ ಗಿಫ್ಟ್ ಡೀಡ್ ಮಾಡಿ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಆ ಜಮೀನು ಬರುತ್ತೆ. ಅದಾದಮೇಲೆ ಮತ್ತೆ ಅಕ್ವೈರ್ ಆಯಿತು. 2014ರಲ್ಲಿ ಬದಲಿ ಜಮೀನಿಗೆ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿ ಹಾಕ್ತಾರೆ. 2017 ಡಿಸೆಂಬರ್ನಲ್ಲಿ ಪ್ರಾಧಿಕಾರದ ಸಭೆ ನಡೆಯುತ್ತೆ, ಬದಲಿ ಜಮೀನು ನೀಡುವ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಬಿ ಜೆ ಪಿಯಿಂದ ಪ್ರತಿನಿಧಿಗಳು ಯಾರು, ಅಂದರೆ ಬಿ ಜೆ ಪಿಯ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಯಾರೂ ಇರಲಿಲ್ಲ ಅಂತ ಬಿ ಜೆ ಪಿ ಅವ್ರದ್ದು ಒಂದು ವಾದ ಇದೆ. ಸಬ್ಜೆಕ್ಟು ಇಂಟ್ರಾಗೇಷನ್, ಅದು ಮಾಡೋಣ. ಬದಲಿ ಜಮೀನು ಕೊಡೋದಕ್ಕೆ ಒಪ್ಪಿಗೆ ಆಗುತ್ತಲ್ಲಿ. 3 ಎಕರೆ 16 ಗುಂಟೆ ಇಲ್ಲಿ ನಿಮ್ದು ಅಕ್ವೈರ್ ಮಾಡ್ಕೊಂಡಿದ್ದೀವಲ್ಲ, 3 ಎಕರೆ 16 ಗುಂಟೆನೇ ಇನ್ನೊಂದು ಕಡೆ ಕೊಡ್ತೀವಿ ನಿಮಗೆ ಅಂತ. ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರದಕ್ಕೆ ಒಪ್ಪೋದಿಲ್ಲ. 50-50 ರೇಷಿಯೋದಲ್ಲಿ ನನಗೆ ನಿವೇಶನ ಕೊಡಿ ಅಂತಾರೆ. ವಾಟ್ ಈಸ್ 50-50 ರೇಷಿಯೋ? ಈಗ ನಿಮ್ಮದೊಂದು ಎಕರೆ ಜಮೀನಿದೆ, ಸಿಟಿ ಹತ್ತಿರಕ್ಕಿದೆ ಅಂದ್ಕೊಳ್ಳಿ. ಅದನ್ನು ನಿಮ್ಮ ಸಿಟಿಯ ಡೆವಲಪ್ಮೆಂಟ್ ಅಥಾರಿಟಿ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ಈಗ ಮೂಡ ರೀತಿಯಲ್ಲಿ ಹೂಡಾನು ಇದೆ, ಹುಬ್ಳಿ ಅಭಿವೃದ್ಧಿ ಪ್ರಾಧಿಕಾರ ಇತ್ಯಾದಿ. ಅವರು ಇಲ್ಲಿ ಬೆಂಗಳೂರಿನಲ್ಲಿ ಬಿ ಡಿ ಎ ಇದೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಅವರು ಅಕ್ವೈರ್ ಮಾಡಿಕೊಂಡ್ರು. ನಿಮ್ಮ 1 ಎಕರೆ ಜಮೀನಿನಲ್ಲಿ ಡೆವಲಪ್ಮೆಂಟು ಅಂದರೆ ರೋಡ್ ಮಾಡ್ತಾರೆ, ಪಾರ್ಕಿಗೆ ಒಂದಷ್ಟು ಬಿಡ್ತಾರೆ, ಸಿವಿಕ್ ಕಮ್ಯುನಿಟೀಸಿಗೆ ಬಿಡ್ತಾರೆ, ಎಲ್ಲ ಬಿಟ್ಟ ಮೇಲೆ ಒಂದಷ್ಟು ಸೈಟ್ ಆಗ್ತವೆ. ಆ ಸೈಟಿನ ನಂಬರ್ ಆಫ್ ಸೈಟ್ಸ್ ಎಷ್ಟಾಗುತ್ತೆ ಅಥವಾ ನಂಬರ್ ಆಫ್ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತಲ್ಲ, ಅದರಲ್ಲಿ 50% ರೈತರಿಗೆ, ಯಾರು ಜಮೀನು ಕಳ್ಕೊಂಡಿದ್ದಾರಲ್ಲ ಅವರಿಗೆ, ಇನ್ನು 50% ಅಥಾರಿಟಿ ಇಟ್ಕೊಳ್ಳುತ್ತೆ. ಈ ವಿಷಯದಲ್ಲಿ ಮೂಡ ಇಟ್ಕೊಳ್ಳುತ್ತೆ. ಅದು 50-50 ಅನುಪಾತ ಅಂತ. ಟೋಟಲ್ ಡೆವಲಪ್ ಆಗಿರುವ ಜಾಗದಲ್ಲಿ ನೀವು 1 ಎಕರೆ ಜಮೀನು ಅಂದರೆ 1 ಎಕರೆನ ಅರ್ಧ ಎಕರೆ ಸೈಟ್ ಕೊಡಿ ಅಲ್ಲ. ಟೋಟಲ್ ಡೆವಲಪ್ ಆದ ನಂತರ ಎಷ್ಟು ನಿವೇಶನಗಳಾಗಿರ್ತವೆ, ಎಷ್ಟು ಸ್ಕ್ವೇರ್ ಫೀಟ್ ನಿವೇಶನ ಆಗಿರುತ್ತೆ, ಅದರ ಅರ್ಧ ಅಂಥದ್ದೊಂದು ನಿಯಮ ಇತ್ತು. ಆ ಪ್ರಕಾರ ನನಗೆ ಸೈಟ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಳ್ಳುತ್ತೆ ಮೂಡ. ಒಪ್ಕೊಂಡ ಮೇಲೆ ಸೈಟ್ ಕೊಡೋದು ಎಲ್ಲಿ? ಮೈಸೂರಿನ ವಿಜಯನಗರದಲ್ಲಿ. ಇಡೀ ಇಶ್ಯೂ ಆಗ್ತಿರೋದಲ್ಲಿ, ಅದು ಇಶ್ಯೂ ಆಗ್ತಿರೋದಲ್ಲಿ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಲ್ಲೆಲ್ಲೋ ಔಟ್ಸ್ಕರ್ಟ್ಸ್ನಲ್ಲಿ 3 ಎಕರೆ ಜಮೀನು ಕಳ್ಕೊಂಡ್ರು. ಅವ್ರಿಗೂ ಒಂದಷ್ಟು 50-50 ರೇಷಿಯೋದಲ್ಲಿ ಒಂದು 40,000 ಸ್ಕ್ವೇರ್ ಫೀಟ್ ಕೊಡಬೇಕು ಅಂತ ಆಯಿತು ಅಂದ್ಕಡೆ. ಆ 40,000 ಎಲ್ಲಿ ಕೊಡ್ತೀರಿ ನೀವು? ಡಾಲರ್ಸ್ ಕಾಲನಿಲಿ ಕೊಟ್ಬಿಟ್ರೆ, HSR ಲೇಔಟ್ನಲ್ಲೋ ಸಾಕಾರ ನಗರದಲ್ಲೋ ಕೊಟ್ಬಿಟ್ರೆ, ಇಲ್ಲಿ ಬಿ ಡಿ ಎ ಜಾಗ ಇದೆ ತಗೊಳ್ಳಿ ಅಂತ. ಸಮಸ್ಯೆ ಆಗಿರೋದಿಲ್ಲಿ. ಆ್ಯಕ್ಚುಲಿ ಆ 50-50 ಅನುಪಾತದ ಸೈಟ್ ಹಂಚಿಕೆಯಲ್ಲಿ ಪರ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಕೂಡ ಕನ್ಸಿಡರ್ ಆಗಬೇಕು. ನೀವು ನಿಮ್ಮ ಭೂಮಿ ಅಕ್ವೈರ್ ಆಗಿರುವ ಜಾಗದಲ್ಲಿ ಸ್ಕ್ವೇರ್ ಫೀಟಿಗೆ 2,000 ರೂಪಾಯಿ ಓಡ್ತಾ ಇದೆ, ಬಟ್ ಅದರ ಬದಲಿ ನಿವೇಶನ ಸ್ಕ್ವೇರ್ ಫೀಟ್ಗೆ 12,000 ಇರುವಲ್ಲಿ ಕೊಡ್ತೀವಿ ಅಂತಂದರೆ ಸ್ಕ್ಯಾಮ್ ಅಂತ ಯಾಕೆ ಕರೆಯಲಾಗ್ತಾ ಇದೆ ಅಂದರೆ ಅದಕ್ಕೆ. ಆ ಜಮೀನಿನ ವ್ಯಾಲ್ಯೂನು ಕನ್ಸಿಡರ್ ಮಾಡಬೇಕಲ್ಲ. 2,000 ಸ್ಕ್ವೇರ್ ಫೀಟ್ ಓಡ್ತಾ ಇರುವ ಜಾಗದಲ್ಲಿ 40,000 ಸ್ಕ್ವೇರ್ ಫೀಟ್ ಟೋಟಲ್ ನನಗೆ ಬರಬೇಕಾಗಿದೆ, ಬಟ್ ನನಗೆ 12,000 ಸ್ಕ್ವೇರ್ ಫೀಟ್ಗೆ ಓಡ್ತಾ ಇರುವ ಏರಿಯಾದಲ್ಲಿ 40,000 ಸ್ಕ್ವೇರ್ ಫೀಟ್ ತಗೊಂಡ್ಬಿಟ್ರೆ ಅದು ಸಮಸ್ಯೆ ಆಗಿರೋದು. ಆರೋಪ ಬಂದಿರೋದು ಅದಕ್ಕೆ. ಸಂಜೆ 7 ಗಂಟೆಗೆ ಡಿಬೇಟ್ ಮಾಡ್ತಾ ಇದ್ವಿ ನಾವು. ಲಕ್ಷ್ಮಣ್ ಅವರು ಬಂದಿದ್ದರು. ಲಕ್ಷ್ಮಣ್ ಅವ್ರದ್ದೊಂದು ವಿಚಿತ್ರವಾದ ಇದೆ. ಅವರು ಅದಕ್ಕೆ ಕೊರಾಬರೇಟಿವ್ ಡಾಕ್ಯುಮೆಂಟ್ಸು ಕೊಡ್ತಾರೆ. ಅವ್ರು ಹೇಳೋದು, ಪಾರ್ವತಿಯವರ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡಿದ್ದು ಪಾರ್ವತಿಯವ್ರಿಗೆ ಗೊತ್ತೇ ಆಗಲಿಲ್ವಂತೆ. ಪಾರ್ವತಿಯವ್ರಿಗೆ ಗೊತ್ತೇ ಆಗಲಿಲ್ವಂಥದ್ದು. 3 ಎಕರೆ 16 ಗುಂಟೆ ಜಮೀನಿನ ಒಡತಿ ಆ ಜಮೀನನ್ನು ಮೂಡ ಅಕ್ವೈರ್ ಮಾಡ್ಕೊಂಡಿದೆ. ಅಕ್ವೈರ್ ಮಾಡಿ ಅದರಲ್ಲಿ ಟಾರ್ ರೋಡ್ ಮಾಡಿದ್ದಾರೆ, ಚರಂಡಿ ಮಾಡಿದ್ದಾರೆ, ಒಳಚರಂಡಿ ಮಾಡಿದ್ದಾರೆ, ಸೈಟ್ ಮಾರ್ಕ್ ಮಾಡಿದ್ದಾರೆ. ಇದು ಯಾವುದೂ ಕೂಡ ಪಾರ್ವತಿಯವ್ರ ಗಮನಕ್ಕೆ ಬರಲೇ ಇಲ್ವಂತೆ. ನಾನು ಅದೇ ಹೇಳ್ತಾ ಇದ್ದೆ, ನಾನು ಕೂಡ ರೈತ ಕುಟುಂಬದಿಂದ ಬಂದಿದ್ದೀನಿ. ನಮ್ಮ ತಂದೆದು ಒಂದಷ್ಟು ಜಮೀನಿದೆ. ಪಕ್ಕದ ಜಮೀನಿನವನು 2 ಸಾಲು ಈ ಕಡೆ ಬಿತ್ತಿಗೆ ಮಾಡಿದರೆ ಬೆಳಗ್ಗೆ ಸಂಕಟ ಆಗ್ಬಿಡುತ್ತೆ. 2 ಸಾಲು ಈ ಕಡೆ ಬಂದ್ಬಿಟ್ಟು ನಾವು ಅಂತ. ಬದು ಅಲ್ಲಿದ್ದದ್ದು ಬದು ಈ ಕಡೆ ಬಂದುಬಿಟ್ರೆ ಅಯ್ಯೋ ಆಗುತ್ತೆ ರೀ ಅದು.
ಹಾಗೆ ಇಲ್ಲಿ ಪಾರ್ವತಿಯವರು ಗೊತ್ತೇ ಆಗಲಿಲ್ವಂತೆ. ಅವರಿಗೆ ತಿಳಿಸದೇ ಮಾಡಿದ್ದೇವೆ ಅಂತ ಮೂಡಾದಲ್ಲಿ ಡಾಕ್ಯುಮೆಂಟು ಇದೆ, ಅವ್ರಿಗೆ ಹೇಳಲೇ ಇಲ್ಲ ನಾವು ಅಂತ. ಅಂದರೆ ಇರುವ 3.5 ಎಕರೆ ಜಮೀನಿನ ಕಡೆ ವರ್ಷಗಟ್ಟಲೆ ತಿಂಗಳಗಟ್ಟಲೆ ಹೋಗದೇ ಇದ್ದಾಗ ಹಿಂಗಾಗುತ್ತೋ ಏನೋ. ಅದಾದಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬದಲಿ ನಿವೇಶನ ಕೊಡಿ ಅಂತ ಪಾರ್ವತಿಯವರು ಕೇಳಿಕೊಳ್ತಾರೆ. 50-50 ಅನುಪಾತದಲ್ಲಿ ನನಗೆ ಬೇರೆ ಕಡೆ ಕೊಡಿ. ಪಾರ್ವತಿಯವರಿಗೆ ಸಿದ್ದರಾಮಯ್ಯನವ್ರ ಧರ್ಮಪತ್ನಿ ಗೊತ್ತಾಗದಂತೆ ಅದನ್ನು ಅಕ್ವೈರ್ ಮಾಡಿಕೊಂಡು ಡೆವಲಪ್ ಮಾಡಿ ಸೈಟ್ಗಳನ್ನ ಹಂಚಿಕೆ ಮಾಡಿಬಿಟ್ರಂತವ್ರು. ಎಷ್ಟು ಸೈಟ್ ಬಂದಿದ್ವಲ್ಲ ಅದನ್ನು ಬೇರೆ ಬೇರೆಯವ್ರಿಗೆ ಹಂಚಿಕೆನೂ ಮಾಡಿಬಿಡ್ತಂತೆ ಮೂಡ. ಪಾರ್ವತಿಯವರು ಹಂಗಿದ್ರೆ ನಂಗೆ ಬೇರೆ ಸೈಟ್ ಕೊಡಿ ಅಂತಾರೆ. ಬೇರೆ ಸೈಟ್ ವಿಜಯನಗರದಲ್ಲೇ ಕೊಡಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಏನಾದ್ರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರ ಅಂದ್ರೆ ಇಲ್ಲ, ಹಾಕ್ಕೊಂಡಿಲ್ಲ. ಮೂಡಾದವರು ಸ್ವಯಂ ಪ್ರೇರಿತವಾಗಿ ಕೆಸರೆ ಗ್ರಾಮದಲ್ಲಿ ಅಕ್ವೈರ್ ಮಾಡಿಕೊಂಡಿರುವ ಜಮೀನಿನ ಬದಲು ವಿಜಯನಗರದಲ್ಲಿ 14 ಸೈಟ್ ಕೊಟ್ಟರು. 38,248 ಚದರ ಅಡಿ, 38,284 ಸ್ಕ್ವೇರ್ ಫೀಟ್ ಜಾಗನ ವಿಜಯನಗರದಲ್ಲಿ ಕೊಟ್ಟರು. ಆ ಸೈಟ್ಗಳು ಹೆಂಗಿದಾವೆ ಅನ್ನೋದು ತೋರಿಸಿದ್ದೀವಿ. ಓಕೆ, 2 ಕಂಪ್ಯಾರಿಸನ್ ತೋರಿಸಿದ್ದೀವಿ. ಕೆಸರೆ ಗ್ರಾಮದಲ್ಲಿ ಮೂಡಾದವರು ಡೆವಲಪ್ ಮಾಡಿರುವಂಥ ಲೇಔಟ್ ಹೆಂಗಿದೆ, ಈಗ ಸಿದ್ದರಾಮಯ್ಯನವರು 50-50 ಅನುಪಾತದಲ್ಲಿ ಪಡೆದಂಥ ಸೈಟ್ಗಳು ಹೆಂಗಿದಾವೆ ಅನ್ನೋದನ್ನು ತೋರಿಸಿದ್ದೀವಿ. ಇರಲಿ, ಸಿದ್ದರಾಮಯ್ಯನವರು ಹೇಳ್ತಾರೆ ಬೇಡ ವಾಪಸ್ ತಗೊಳ್ಳಿ ಸೈಟ್ಗಳನ್ನು, ನನಗೆ 62 ಕೋಟಿ ಕಂಪನ್ಸೇಷನ್ ಕೊಡಿ ಅಂತಾರೆ. ನನ್ನ ಪತ್ನಿಗೆ 62 ಕೋಟಿ ಕಂಪನ್ಸೇಷನ್ ಕೊಡಿ ಅಂತ. 62 ಕೋಟಿ ಯಾವ ಲೆಕ್ಕಾಚಾರ? ಕೆಸರೆ ಗ್ರಾಮದಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯೋ ಅದರ 3 ಪಟ್ಟು ಪರಿಹಾರ ಕೊಡಬೇಕು ಅಂತ ನಿಯಮ ಇದೆ, UPA ಸರ್ಕಾರದಲ್ಲಿ ಆದಂಥದ್ದು. ಆ ನಿಯಮದ ಪ್ರಕಾರ 62 ಕೋಟಿ ಕೊಟ್ಟುಬಿಡಿ ನನಗೆ ಅಂತ. ಈ ವಿಷಯದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ತೀನಿ. ಸಿದ್ದರಾಮಯ್ಯನವರ ಪತ್ನಿಯ 3 ಎಕರೆ 16 ಗುಂಟೆಗೆ 62 ಕೋಟಿ ರೂಪಾಯಿ ಕಂಪನ್ಸೇಷನ್ ಕೊಡೋದಾದರೆ, ಆ ಗ್ರಾಮದಲ್ಲಿ ಸಿದ್ದರಾಮಯ್ಯನವ್ರ ಪತ್ನಿದು ಒಂದೇ ಅಲ್ಲ ಜಮೀನು ಅಕ್ವೈರ್ ಆಗಿರೋದು, ತುಂಬ ಜನ ರೈತರದಾಗಿರುತ್ತಲ್ಲಪ್ಪ, ತುಂಬ ಜನ ರೈತರದಾಗಿರುತ್ತೆ. ಎಲ್ರಿಗೂ ಅದೇ ಲೆಕ್ಕಾಚಾರದ ಮೇಲೆ ಕೊಟ್ಟುಬಿಡಿ, ಅದೇ ಲೆಕ್ಕಾಚಾರದ ಮೇಲೆ ಕೊಟ್ಟುಬಿಡಿ. 3 ಎಕರೆ 3.5 ಎಕರೆ ಯಾರ್ಯಾರ್ದು ಹೋಗಿದೆಯೋ ಎಲ್ರಿಗೂ 62,000. ಒಂದಷ್ಟು ರೈತರು ನೆನೆಸ್ಕೊಂಡು ತಂಪೊತ್ತಿನಲ್ಲಿ ದೀಪ ಹಚ್ತಾರೆ, ತಂಪೊತ್ತಿನಲ್ಲಿ ದೀಪ ಹಚ್ತಾರೆ. ಅಥವಾ ಈ ರೀತಿಯಾಗಿ ಬದಲಿ ನಿವೇಶನಗಳನ್ನು ಫುಲ್ಲಿ ಡೆವಲಪ್ಡು ಪ್ರೈಮ್ ಏರಿಯಾಗಳಲ್ಲಿ ಕೊಡೋದು ಅನ್ನೋದಾದರೆ, ಎಷ್ಟು ಜನ ರೈತರ ಅರ್ಜಿಗಳು ಬದಲಿ ನಿವೇಶನಕ್ಕಾಗಿ ಪೆಂಡಿಂಗ್ ಉಳ್ಕೊಂಡಿದ್ದಾವೆ ಇನ್ನೂ ತನಕ? ತೆಗೆಸ್ಬಿಡಿ ಒಂದು ಸಲ. ಬೆಂಗಳೂರಿನ BDAನಲ್ಲಿ, ಮೈಸೂರಿನ ಮೂಡಾದಲ್ಲಿ, ಹುಬ್ಬಳ್ಳಿ ಧಾರವಾಡದ ಹೂಡಾದಲ್ಲಿ ಎಷ್ಟು ಜನ ರೈತರ ಅರ್ಜಿಗಳು ನಮಗೆ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡಬೇಕು ಅಂತ ಅರ್ಜಿಗಳು ಇನ್ನೂ ಪೆಂಡಿಂಗ್ ಇದ್ದಾವೆ, ತೆಗೆಸಿ. ಎಲ್ಲ ರೈತರಿಗೂ ಹಂಚಿಬಿಡಿ. ರೈತರ ಮನೆ ಉದ್ಧಾರ ಆಗ್ತವ್ರಿ, ಜಮೀನು ಕಳ್ಕೊಂಡವ್ರ ಮನೆ ಉದ್ಧಾರ ಆಗ್ತವೆ. ಪ್ರೈಮ್ ಪ್ರಾಪರ್ಟಿಗಳನ್ನು ಕೊಟ್ಬಿಡೋದಪ್ಪ. ಬೆಂಗಳೂರಿನ ಹೃದಯ ಭಾಗದಲ್ಲಿ BDA ಆಸ್ತಿಗಳಿದಾವಲ್ಲ, ಅಲ್ಲೆಲ್ಲೋ ದೂರದಲ್ಲಿ ಜಮೀನು ಕೊಟ್ಟವ್ರ ರೈತರಿಗೆ ಕೊಟ್ಬಿಡಿ ಅವನ್ನ. ಅಲ್ಲಿ ನಿನಗೆ 60-40 ಸೈಟ್ ಬರಬೇಕಾಗಿತ್ತು, ಇಲ್ಲಿ ತಗ 60-40 ಸೈಟ್ನ MG ರೋಡ್ ಪಕ್ಕದಲ್ಲಿ, ಸದಾಶಿವನಗರದಲ್ಲಿ, ಡಾಲರ್ಸ್ ಕಾಲೋನಿಲಿ ಅಂತ ಕೊಟ್ಟುಬಿಡಿ ರೈತರಿಗೆ. ನೆನೆಸ್ಕೊತಾರೆ ರೈತರು. ಸಿದ್ದರಾಮಯ್ಯನವರು ಆರೋಪ ಮಾಡ್ತಾರೆ, BJP ನಾಯಕರಿಗೆ ಬೇರೆ ಏನು ಕೆಲಸನೇ ಇಲ್ಲ, RSSನವ್ರು ಹೇಳ್ದಂಗೆ ಕೇಳ್ತಾರೆ. ನಮ್ಮ 3 ಎಕರೆ 16 ಗುಂಟೆ ಒತ್ತುವರಿ ಮಾಡಿದ್ದಾರೆ, ನಾವೇನು ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವಾ? ಇಂಥ ಕೊಡಿ ಅಂತ ಕೇಳಿದ್ದೀವಾ ಅಂತ ಅವ್ರು ಕೇಳಿಲ್ಲ. ಮೂಡಾದ ದಾಖಲೆಗಳಲ್ಲಿ ಎಲ್ಲೂ ಇಲ್ಲ ವಿಜಯನಗರದಲ್ಲಿ ಸೈಟ್ ಕೊಡು ಅಂತ ಸಿದ್ದರಾಮಯ್ಯನವರ ಪತ್ನಿ ಕೇಳಿದ್ರು ಅಂತ, ಎಲ್ಲೂ ಇಲ್ಲ. ಮೂಡಾದ ಅಧಿಕಾರಿಗಳೇ ಹಂಚಿಕೆ ಮಾಡಿಬಿಟ್ರು ಅವನ್ನ. ಹಾಗೆ ಬಟ್ ಕೇಳ್ತಾ ಇದ್ದಾರಲ್ಲ ರೈತರು, ಅವ್ರಿಗಾರು ಕೊಡಿ. ಸಿದ್ದರಾಮಯ್ಯನವರ ಪತ್ನಿಗೆ ಕೇಳದೆಯೇ ವಿಜಯನಗರದಲ್ಲಿ 14 ಸೈಟ್ಗಳನ್ನು ಬದಲಿ ನಿವೇಶನವನ್ನಾಗಿ ಕೊಡುವುದಾದರೆ, ಈ ರಾಜ್ಯದಲ್ಲಿ ಸಾವಿರಾರು ರೈತರು ಕೇಳ್ತಾ ಇದ್ದಾರೆ, ಕೊಟ್ಟುಬಿಡಿ ಅವ್ರಿಗೆ. ಹಂಗೆ 62 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿ ಹೋಗಿದೆ, ನಾನು CM ಅಂತ ಸುಮ್ಮನೆ ಬಿಟ್ಟು ಬಿಡೋಕ್ಕಾಗತ್ತಾ? ಅದೆಲ್ಲ ರಾಜಕೀಯ ಅಂದರು. ಇನ್ನು H. ವಿಶ್ವನಾಥ್ ಅವರು ಕೈ ತೊಳ್ಕೊಂಡು ಬೆನ್ನತ್ತಿದ್ದಾರೆ. 62 ಕೋಟಿ ಎಲ್ಲಿ ಲೆಕ್ಕಾಚಾರ ಇದು? ಯಾಕೆ ಸಿದ್ದರಾಮಯ್ಯನವರೇ ಮಣ್ಣಿನ ಹಿಂದೆ ಹೋಗ್ತಾ ಇದ್ದೀರಿ? CM ಪತ್ನಿ ಖರೀದಿಸಿದ ದೇವನೂರು ಬಡಾವಣೆ ಜಾಗ ದಲಿತರಿಗೆ ಸೇರಿದ್ದು, ಜವರ ಅನ್ನುವ ದಲಿತರ ಭೂಮಿ ಅದು. ನಿಮ್ಮ ಜಾಗಕ್ಕೆ 6 ಕೋಟಿ ರೂಪಾಯಿ ಆಗಬಹುದು, 62 ಕೋಟಿ ರೂಪಾಯಿ ಹೆಂಗೆ ಕೇಳ್ತಾ ಇದ್ದೀರಿ ಅಂತ H. ವಿಶ್ವನಾಥ್ ಭೈರತಿ ಸುರೇಶ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಏಕವಚನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಬಂದು ಪೊಲೀಸ್ ಭದ್ರತೆಯಲ್ಲಿ ಸಭೆ ಮಾಡ್ತಾನೆ, ಹೇ ನೀನು ಯಾವನ್ಲೇ, ನೀನು ದಡ್ಡನೋ ಬುದ್ಧಿವಂತನೋ ಅಂತೆಲ್ಲ ಮಾತಾಡಿದ್ರು. ಅದಕ್ಕೆ ಭೈರತಿ ಸುರೇಶ್, ನಾವು ಹಳ್ಳಿಲೇ ಹುಟ್ಟು ಬೆಳೆದವರು, ನಾವು ಬಾಯಿ ತರದ್ರೆ ಏನೇನೋ ಬರುತ್ತೆ, ಹುಷಾರಾಗಿ ಮಾತಾಡಿ ಅಂದರು. ಕೇಳಿಸ್ಕೊಳ್ಳಿ.
ಬಿಜೆಪಿಯವರಿಗೆ ಏನು ವಿಷಯ ಇಲ್ಲ. ಅವರು RSS ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಚಳವಳಿ ಮಾಡ್ತಾರೆ. ನಮ್ದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಮೂಡಾದವರು. ಇಂಥ ಕಡೆ ಕೊಡಿ ಅಂತ ಕೇಳಿದೀವ, ಇಂಥ ಕಡೆನೆ ಕೊಡಿ ಅಂತ ಕೇಳಿದೀವಿ ಅಂದ್ರೆ ಈ ಸೈಟ್ ಕೊಟ್ಟದ್ದು ಯಾವಾಗ? ಯಾರು ಇದ್ರ ಅಧಿಕಾರದಲ್ಲಿದ್ರು? ಬಿಜೆಪಿಯವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ, ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ನಮ್ಗೆ 62 ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪನ್ಸೇಷನ್. 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? 62 ಕೋಟಿ ಬರಬೇಕು ನನ್ಗೆ ಅರ್ಥ ಆಗಿಲ್ಲಪ್ಪ. ಯಾವ ತರ ಲೆಕ್ಕಾಚಾರ ಹಾಕೊಂಡು ಅವ್ರು ಕೇಳ್ತಾ ಇದ್ದಾರೆ. ಯು ಆರ್ ದಿ ಫಿನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ. ಯಾಕೆ ಹಿಂಗ್ ಬದಲಾವಣೆ ಆಗ್ಬಿಟ್ರು? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಅದು ಯಾರ್ ಲ್ಯಾಂಡು? ದೇವನೂರಲ್ಲಿ ನೀವು ತಗೊಂಡಿದ್ರಲ್ಲ 3 ಎಕರೆ 16 ಗುಂಟೆ. ಒಬ್ಬ ದಲಿತಂದ್ರಿ ಅದು. ನಿಂಗಯ್ಯ ಸಣ್ಣ ಜವರಯ್ಯ ನಿಂಗಯ್ಯನ ಡಿನೋಟಿಫೈ ಎಲ್ಲ ಅವನ ಹೆಸರಲ್ಲಿ ಆಗಿ ಅದನ್ನ ನೀವು ಕಬಳಿಸ್ತೀರಲ್ಲ ಎಷ್ಟು ಮಟ್ಟಿಗೆ? ನಿಮ್ಗೇನು ಇಲ್ಲದೆ ಏನಿಲ್ಲ. ನಿಮ್ಗೆ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರಲ್ಲ ಬೇಕಾದಷ್ಟು. ಅದ್ರ ಮೇಲೆ ಇದು ಯಾಕೆ ನಿಮ್ಗೆ? ಸರೆಂಡರ್ ಮಾಡಿ. ಸರೆಂಡರ್ ಮಾಡ್ಬಿಟ್ಟು ನಿಮ್ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಬೈರ್ತಿ ಸುರೇಶ್ HOD ಮಿನಿಸ್ಟ್ರು ಅವ್ನ್ HOD ಕೊಡೋದೇ ಇಲ್ಲ ರೀ. ಅಯ್ಯ ಅವನು ಇದು ಎಂತದ್ದು ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಬಾರಿ ಫಾಸ್ಟ್ ಆಗಿ ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನ್ ಯಾವನೋ ನೀನು ಸುರೇಶ, ನೀನ್ ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. UD ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ ಅರ್ಜಿ ಹಾಕಿರ್ಬೇಕೆ ನಾನು? ಮೊನ್ನೆ ಹೌಸ್ ಅಲ್ಲಿ ಎದ್ದು ನಿಂತ್ಕೊಂಡು ಹೇಳಿದಿದ್ರಿ ಒಬ್ಬ ಮಂತ್ರಿ ನೀನು ಪ್ರಾಮಾಣಿಕ. ಎಸ್, ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ. ಇವನು ಯಾವನ್ರಿ ಇವನು? ಬೈರ್ತಿ 5 ಲಕ್ಷ ಫಿಕ್ಸ್ ಮಾಡವನ ಯಾಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ? ಸಿಂಗ್ಯುಲರ್ ಆಗಿ ಮಾತಾಡಕ್ ನನಗೂ ಬರ್ತದೆ. ನಿಜನಾ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು? ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು? ಅವ್ನು ಈಸಿ ಅವ್ನು ಯಾರು? ಅವ್ನ ಸೈಟ್ ಕೇಳಕ್ ಬಂದಿದ್ದ ಅವನು, ಅವ್ನ ಮಗ ಇಬ್ರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ. ಅವನೊಬ್ಬನೆಲ್ಲ ಮಾತಾಡಕ್ಕೆ ಬರೋದು. ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ. ಮತ್ತೆ ಅವ್ನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ. ಅವ್ರ ಅಪ್ಪನಂಗೆ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು. ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ? ಇವನ್ ಥರ ರೋಲ್ ಕಾಲ್ ಗಿರಾಕಿ ಅಲ್ಲ ನಾನು. ಸುಮ್ಮನೆ ಕಂಪ್ಯಾರಿಸನ್, ಎಷ್ಟು ಜಮೀನಿಗೆ ಎಷ್ಟೆಷ್ಟು ಪರಿಹಾರ ಅನ್ನೋದರ ಕಂಪ್ಯಾರಿಸನ್ಗೆ ಹೇಳ್ತೀನಿ ನಿಮಗೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಎಂಥ ಪ್ರಾಪರ್ಟಿ ಅದು? ಅದು ಟೋಟಲ್ಲು 472 ಎಕರೆ ಇದೆ. 472 ಎಕರೆ ಪ್ಯಾಲೇಸ್ ಗ್ರೌಂಡು ರಾಜಮನೆತನಕ್ಕೆ ಸೇರಿತ್ತು. ಸರ್ಕಾರಿ ದಾಖಲೆಯ ಪ್ರಕಾರ ಅದರ ಒಟ್ಟು ಮೌಲ್ಯ, ಎಕರೆಗೆ ಹೇಳ್ತಾ ಇಲ್ಲ ನಾನು, ಅದರ ಒಟ್ಟು ಮೌಲ್ಯ 11 ಕೋಟಿ ಅಂತೆ. 11 ಕೋಟಿ ಒಟ್ಟು ಮೌಲ್ಯ. ಆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನೀವು ಆ ರೋಡ್ನಲ್ಲಿ ರೆಗ್ಯುಲರ್ ಆಗಿ ಓಡಾಡೋರಿದ್ರೆ ಗೊತ್ತಾಗತ್ತೆ. ಮೇಕ್ರಿ ಸರ್ಕಲ್ಲಿಂದ, ಏರ್ಪೋರ್ಟ್ ಕಡೆಯಿಂದ ಬಂದು ಮೇಕ್ರಿ ಸರ್ಕಲ್ ಮೇಲೆ ಹತ್ತಿದ ತಕ್ಷಣ ಲೆಫ್ಟ್ ಸೈಡು ಪ್ಯಾಲೇಸ್ ಗ್ರೌಂಡ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರೋಡ್ ಎಕ್ಸ್ಟೆನ್ಷನ್ಗೆ ಅಂತ. ಮುಂಚೆ ಇದ್ದದ್ದು ಕಾಂಪೌಂಡನ್ನು ತೆಗೆದು ಆ ಕಡೆ ಹಾಕಿದ್ದಾರೆ. ಟೋಟಲ್ ಆ ಉದ್ದಕ್ಕೂ ಆ ಸ್ಟ್ರೆಚ್ ತಗೊಂಡೋದ್ರೆ 15 ಎಕರೆದ ಮೇಲೆ ಒಂದು ಸ್ವಲ್ಪ ಅಕ್ವೈರ್ ಆಗಿರೋದು. ಅದು BBMP ತಗೊಂಡಿದೆ ರಸ್ತೆ ಅಗಲೀಕರಣಕ್ಕೆ ಅಂತ. 15 ಚಿಲ್ಲರೆ ಎಕರೆ ಬೆಂಗಳೂರಿನ ಹೃದಯ ಭಾಗ. ಅದಕ್ಕೆ BBMP ಫಿಕ್ಸ್ ಮಾಡಿರೋ ಕಾಂಪನ್ಸೇಷನ್ ಎಷ್ಟಾಗಿರಬಹುದು? 472 ಎಕರೆಗೆ 11 ಕೋಟಿ ಮಾಡಿದ್ದಾರೆ ಅಂದರೆ ಈ 15.5 ಎಕರೆಗೆ 1 ಕೋಟಿ ರೂಪಾಯಿ. 15.5 ಎಕರೆಗೆ 1 ಕೋಟಿ. ಆ ಕಂಪನ್ಸೇಷನ್ ಕೊಡೋದು ತಡ ಆಗಿದೆ ಅಂತ 1.5 ಕೋಟಿ ಬಡ್ಡಿ ಕೊಡ್ತಾರಂತೆ. ಅಂದರೆ ರಾಜಮನೆತನಕ್ಕೆ ನಾವು 2.5 ಕೋಟಿ ದುಡ್ಡು ಕೊಟ್ಟು ಬಿಡ್ತೀವಿ, 15.5 ಎಕರೆ ಪ್ಯಾಲೇಸ್ ಗ್ರೌಂಡ್ ನಮಗೆ ಬಿಟ್ಟು ಕೊಡಿ ಅಂತ BBMP ಹೇಳ್ತಾ ಇರೋದು. 15.5 ಎಕರೆ ಪ್ಯಾಲೇಸ್ ಗ್ರೌಂಡ್. ಐ ಆಮ್ ಟೆಲ್ಲಿಂಗ್. ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ಅವರ ಧರ್ಮಪತ್ನಿಯ ಜಮೀನಿನ ವ್ಯಾಲ್ಯೂ 62 ಕೋಟಿ ಅಂತೆ. 3 ಎಕರೆ 16 ಗುಂಟೆಗೆ 62 ಕೋಟಿ ಕೇಳ್ತಾ ಇದ್ದಾರೆ. ಹಿಂಗಿದೆ ಲೆಕ್ಕಾಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.